ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಕರ್ನಾಟಕದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಮಾಡ್ತಾ ಇದ್ದಾರೆ. ಆಲ್ರೆಡಿ ಗಣತಿ ನಮೂನೆಯನ್ನು ಪ್ರತಿ BLOಗಳು ಮನೆ ಮನೆಗೆ ಕೊಟ್ಟು ಅದನ್ನು ತುಂಬಿಕೊಂಡು ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಕೆಲಸವನ್ನು ಸ್ಕ್ಯಾನಿಂಗನ್ನು ಮಾಡಿ 2002ರ ಮತದಾರರ ಪಟ್ಟಿಯೊಂದಿಗೆ ತಾಳೆ ಹಾಕಿ ಮ್ಯಾಪಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಮುಂದುವರೆದ ಭಾಗವಾಗಿ ಆ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಪ್ರಸ್ತುತವಾಗಿರ್ತಕ್ಕಂಥ ಮತದಾರರ ಪಟ್ಟಿಯಲ್ಲಿ ASDDO ಲಿಸ್ಟನ್ನು ಗುರುತಿಸೋದು. ASDDO ಅಂದರೆ ಇಲ್ಲಿ ನೀವು ಬ್ಲಿಂಕ್ ಆಗ್ತಾ ಇದೆ ನೋಡ್ತಾ ಇರ್ಬೋದು. A ಅಂದರೆ ಅಬ್ಸೆಂಟ್ ಗೈರು ಹಾಜರಾದವರು, S ಅಂದರೆ ಶಿಫ್ಟೆಡ್ ಸ್ಥಳಾಂತರಗೊಂಡವರು, D ಅಂದರೆ ಡೆಡ್ ಮೃತಪಟ್ಟವರು, D ಅಂದರೆ ಡೂಪ್ಲಿಕೇಟ್, S ಹೆಚ್ಚುವರಿ ದಾಖಲಾದವರು, O ಅಂದರೆ ಅದರ್. ಸೊ ನೀವೇನು ಮಾಡಬೇಕಂತಂದರೆ ಆ ಪಟ್ಟಿಯನ್ನು ಪರಿಶೀಲಿಸಿಕೊಡ್ರಿ. ಸೊ ಇಲ್ಲಿ ನಾನು ಮೇಲೆ ಇದೆಯಲ್ಲ ಕಾಣ್ತಾ ಇದೆಯಲ್ಲ ಇತ್ತೀಚಿನ ಸುದ್ದಿ ಅಲ್ಲೇನೇ ಹಾಕಿದ್ದೀನಿ. ಸೊ ಇಲ್ಲಿ 34 ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಅಂದರೆ ಅವರು ಲಿಸ್ಟನ್ನು PDF ರೂಪದಲ್ಲಿ ಹಾಕಿದ್ದಾರೆ. ಓಕೆನಾ. ಸೊ ನೀವು ಅವುಗಳನ್ನು ನಿಮಗೆ ಸಂಬಂಧಪಟ್ಟಂಥ ಲಿಸ್ಟಲ್ಲಿ ನೀವು ಏನು ಮಾಡಬೇಕು ಅದನ್ನು ಚೆಕ್ಔಟ್ ಮಾಡಬೇಕು. ಅವ್ರು ಏನು ಹೇಳಿದ್ದಾರೆ ಅಂದರೆ ನಿಮ್ಮ ಹೆಸರು ASDDO ಪಟ್ಟಿಯಲ್ಲಿ ಇದ್ದರೆ ಸೊ ನೀವೇನು ಮಾಡಬೇಕು, ಫಸ್ಟ್ BLO ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ತಹಸೀಲ್ದಾರ್ ಅಂದರೆ ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿಗಳನ್ನು ಏನು ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಈಗಾಗಲೇ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರವನ್ನು ಸಹಿತ ಕೊಟ್ಟಿದ್ದಾರಲ್ಲ ಅದನ್ನು ಮತ್ತು ಗಣತಿ ನಮೂನೆಗಳನ್ನು ಕೊಟ್ಟು ಏನು ಮಾಡಬೇಕಪ್ಪ ಅಂತಂದರೆ ತಿದ್ದುಪಡಿ ಮಾಡಿಸ್ಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಂಡ್ರೆ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ ಆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದಿತ್ತು. ಸೊ ಹೆಚ್ಚಿನ ಮಾಹಿತಿಯನ್ನು ನೀವೇನು ಮಾಡಬೇಕಂತಂದರೆ ತಪ್ಪಾಗಿ ಹೆಸರು ಸೇರಿದ್ದರೆ ತಕ್ಷಣವೇ ನೀವು ತಿದ್ದುಪಡಿ ಮಾಡಿಸ್ಕೊಳ್ಳಬೇಕು. ಸೊ ಒಟ್ಟಾರೆ ASDDO ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ನೀವುಗಳು ಚೆಕ್ಔಟ್ ಮಾಡಿಕೊಂಡು ಯಾವ ಥರನಾಗಿರ್ತಕ್ಕಂಥ ಆ ಹೆಸರನ್ನು ಬಿಟ್ಟು ಹೋಗಿದ್ರೆ ಅಥವಾ ಇದು ಎಲ್ಲೋದನ್ನು ಇದರಲ್ಲಿ ಏನಾದರೂ ಇತ್ತಂದರೆ ಖಂಡಿತವಾಗಿ ಮತ್ತೆ ನೀವೇನು ಮಾಡಬೇಕು, ಕರಡು ಮತದಾರರ ಪಟ್ಟಿಗಾಗಿ ಹೆಸರನ್ನು ಕೊಡಲೇಬೇಕಾಗ್ತದೆ. ಬಟ್ ಇವಾಗ ಜಸ್ಟ್ ASDDOದಲ್ಲಿ ನಿಮ್ಮ ಹೆಸರು ಇನ್ ಕೇಸ್ ತಪ್ಪಾಗಿ ಬಂದರೆ ನೀವು ಏನು ಮಾಡ್ಬೋದು, ದಾಖಲೆಗಳನ್ನು ಕೊಡ್ಬೋದು. ಆ್ಯಕ್ಚುಯಲ್ ಅವರು ಇದ್ದರೆ ಅಂದರೆ ಅಬ್ಸೆಂಟ್ ಇದ್ದರೆ, ಡೂಪ್ಲಿಕೇಟ್ ಇದ್ದರೆ, ಶಿಫ್ಟೆಡ್ ಇದ್ದರೆ, ಡೆಡ್ ಇದ್ದರೆ, ಅದರಿದ್ದರೆ ಖಂಡಿತವಾಗಿ ಈ ಎಲ್ಲ ಹೆಸರುಗಳು ಏನಾಗ್ತವಪ್ಪ ಅಂತಂದರೆ ಡಿಲೀಟ್ ಆಗೇ ಆಗ್ತವೆ. ಸೊ ಆ ಕಾರಣಕ್ಕಾಗಿ ನಿಮಗೆ ಕೊಟ್ಟಿದ್ದೀನಿ. ವೆಬ್ಸೈಟ್ ಲಿಂಕನ್ನು ಸಹಿತ ಕೊಡ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿಕೊಡ್ರಿ ಅಂತ ಹೇಳ್ತಾ ಒಟ್ಟಾರೆ ASDDO ಲಿಸ್ಟ್ ಔಟ್ ಬಂದಿದೆ. ಸೊ ಕೀಪ್ ಚೆಕ್ ಮಾಡಿಕೊಂಡು ನೀವು ಖಚಿತವನ್ನು ಪಡಿಸಿಕೊಳ್ಳಿ, ಆ ಲಿಸ್ಟ್ನಿಂದ ಉಳಿಸಿಕೊಳ್ಳಿ. ಕಣ್ಣು ತಪ್ಪಾಗಿದ್ದರೆ ಖಂಡಿತವಾಗಿ BL ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ಇನ್ಫಾರ್ಮೇಷನ್ ಲೈಕ್ ಆದರೆ ಸಬ್ಸ್ಕ್ರೈಬ್, ಶೇರ್ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರೆಯದಿರಿ.